ದೇಶದ 2 ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ವಿಶೇಷವಾಗಿ ಗಮನ ಸೆಳೀತಾ ಇದೆ. ಒಂದು ಉತ್ತರ ಪ್ರದೇಶ, ಮತ್ತೊಂದು ಬಿಹಾರ. ಉತ್ತರ ಪ್ರದೇಶ ಗೆದ್ದವರು ದೇಶ ಗೆಲ್ತಾರೆ ಅನ್ನೋ ಮಾತು ಚಾಲ್ತಿಯಲ್ಲಿದೆ. ಈ ಕಾರಣಕ್ಕೆ ಉತ್ತರ ಪ್ರದೇಶ ಎಲೆಕ್ಷನ್ ದೇಶದಲ್ಲೇ ಕುತೂಹಲಕಾರಿ. ಬಿಹಾರ ಗಮನ ಸೆಳೆಯಲು ಆ ರಾಜ್ಯದ ಹಿಂದುಳಿದಿರುವಿಕೆ ಒಂದು ಪ್ರಮುಖ ಕಾರಣ. ಅಲ್ಲದೆ ಬಿಹಾರ ಹಿಂದುಳಿದ ವರ್ಗಗಳ ರಾಜಕಾರಣದ ಎಪಿಕ್ ಸೆಂಟರ್. ದೇಶದಲ್ಲಿ ಮಂಡಲ್ ಚಳವಳಿ ನಂತರ ಬಿಹಾರ ರಾಜಕೀಯ ಚಿತ್ರಣವೇ ಬದಲಾಗಿದೆ. ಬಿಹಾರದಲ್ಲಿ ಅಸೆಂಬ್ಲಿ ಚುನಾವಣೆಗೆ ನವೆಂಬರ್ 6 ಹಾಗೂ 11ರಂದು ಮತದಾನ ನಡೆಯಲಿದೆ. ನವೆಂಬರ್ 14ರಂದು ಮತ ಎಣಿಕೆ ನಡೆಯಲಿದೆ. ಆ ರಾಜ್ಯದ 243 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಮತ ಸಮರಕ್ಕೆ ಅಖಾಡ ಸಜ್ಜಾಗಿದೆ. ಮೊದಲ ಹಂತದಲ್ಲಿ ಮತದಾನ ನಡೆಯುವ 121 ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಸಲು ಅಕ್ಟೋಬರ್ 17 ಕೊನೆಯ ದಿನ. ಎರಡನೇ ಹಂತದಲ್ಲಿ 122 ಕ್ಷೇತ್ರಗಳಲ್ಲಿ ಮತದಾನ ಇದೆ. ಎನ್ಡಿಎ ಹಾಗೂ ಮಹಾಗಠಬಂಧನ ಮಧ್ಯೆ ಜಿದ್ದಾಜಿದ್ದಿ ಕದನಕ್ಕೆ ಹುರಿಯಾಳುಗಳು ಅಖಾಡಕ್ಕೆ ಇಳಿತಿದ್ದಾರೆ. ಬಿಹಾರ ಚುನಾವಣೆಗೆ ತನ್ನ 83 ಅಭ್ಯರ್ಥಿಗಳ ಹೆಸರನ್ನ ಬಿಜೆಪಿ ಪ್ರಕಟಿಸಿದೆ. ವಿಧಾನಸಭೆ ಸ್ಪೀಕರ್ ನಂದಕಿಶೋರ್ ಯಾದವ್ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿದೆ. 10 ಮಂದಿ ಹಾಲಿ ಶಾಸಕರಿಗೆ ಟಿಕೆಟ್ ದೊರೆತಿಲ್ಲ. ಜಾತಿ ಪ್ರಾತಿನಿಧ್ಯಕ್ಕೆ ಆದ್ಯತೆ ನೀಡಲಾಗಿದೆ. 50% ಹೆಚ್ಚು ಟಿಕೆಟ್ಗಳನ್ನ ತಳ ಸಮುದಾಯದವರಿಗೆ ನೀಡಲಾಗಿದೆ ಅನ್ನೋದು ಬಿಜೆಪಿ ಹೇಳಿಕೆ. ಎನ್ಡಿಎನಲ್ಲಿ ಈ ಬಾರಿ ಎಲ್ಲವೂ ಸರಿಯಿಲ್ಲ. ಎನ್ಡಿಎ ಅಂಗಪಕ್ಷಗಳು ಕೆಲವು ಸೀಟುಗಳನ್ನ ತನಗೆ ಬಿಟ್ಟು ಕೊಡಬೇಕೆಂದು ಪಟ್ಟು ಹಿಡಿದಿವೆ. ನಮ್ಮ ನಿರೀಕ್ಷೆಯಂತೆ ಸ್ಥಾನಗಳು ನಮಗೆ ಸಿಕ್ಕಿಲ್ಲ ಎಂಬ ಅಸಮಾಧಾನ ರಾಷ್ಟ್ರೀಯ ಲೋಕ ಮೋರ್ಚಾ ವರಿಷ್ಠ ಉಪೇಂದ್ರ ಕುಶ್ವಾಲ್ ಅವರದ್ದು. ಚಿರಾಗ್ ಪಾಸ್ವಾನ್ ಅವರ ಪಕ್ಷಕ್ಕೆ ಬಿಟ್ಟುಕೊಟ್ಟಿರುವ 4 ಕ್ಷೇತ್ರಗಳಲ್ಲಿ ಜೆಡಿಯು ಕೂಡ ತನ್ನ ಹುರಿಯಾಳನ್ನ ಘೋಷಿಸಿರುವುದು ಎನ್ಡಿಎನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದಕ್ಕೆ ಸಾಕ್ಷಿ. ಇನ್ನು ಆರ್ಜೆಡಿ ನೇತೃತ್ವದ ಮಹಾಗಠಬಂಧನದಲ್ಲಿ ಅಂಗಪಕ್ಷಗಳ ಮಧ್ಯೆ ಸ್ಥಾನ ಹೊಂದಾಣಿಕೆ ಸೂತ್ರವನ್ನ ಅಂತಿಮಗೊಳಿಸುವ ಕಸರತ್ತು ನಡೀತಾ ಇದೆ. ಕಾಂಗ್ರೆಸ್ ಕಳೆದ 2020ರಲ್ಲಿ 70 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿತ್ತು. ಈಗಲೂ ಅಷ್ಟೇ ಕ್ಷೇತ್ರಗಳನ್ನ ಕೇಳ್ತಾ ಇದೆ. ಆದರೆ ಇದಕ್ಕೆ ಆರ್ಜೆಡಿ ಸಿದ್ಧವಿಲ್ಲ. ಅದು 58 ಕ್ಷೇತ್ರಗಳನ್ನ ಕಾಂಗ್ರೆಸ್ಗೆ ಬಿಟ್ಟು ಕೊಡಲು ಸಿದ್ಧವಾಗಿದೆ. ಕಗ್ಗಂಟು ಮುಂದುವರೆದಿದೆ. ಇನ್ನು ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ 116 ಕ್ಷೇತ್ರಗಳಲ್ಲಿ ತನ್ನ ಹುರಿಯಾಳುಗಳ ಹೆಸರನ್ನ ಪ್ರಕಟಿಸಿದೆ. ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಾಗ ಸಮುದಾಯಗಳ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯವನ್ನ ನೀಡಿದ್ದೇವೆ. ಅತಿ ಹಿಂದುಳಿದ ವರ್ಗಗಳ ಸಮುದಾಯದವರಿಗೆ ನಾವೇ ಹೆಚ್ಚು ಸೀಟು ನೀಡಿದ್ದೇವೆ ಎಂಬುದು ಪ್ರಶಾಂತ್ ಕಿಶೋರ್ ಅವರ ವಾದ. ಪ್ರಶಾಂತ್ ಕಿಶೋರ್ ಚುನಾವಣೆಗೆ ಸ್ಪರ್ಧಿಸುತ್ತಿಲ್ಲ. ಇದು ಅವರ ಕಾರ್ಯತಂತ್ರಗಳಲ್ಲೂ ಒಂದು. ಮಂಡಲ್ ಚಳವಳಿ ನಂತರ ಬಿಹಾರದಲ್ಲಿ ಹಿಂದುಳಿದ ವರ್ಗಗಳ ರಾಜಕಾರಣದ್ದೇ ಮೇಲುಗೈ. ಆ ರಾಜ್ಯದ ಜನಸಂಖ್ಯೆಯಲ್ಲಿ ಅತಿ ಹಿಂದುಳಿದ ವರ್ಗದವರು 36% ಇದ್ದಾರೆ. ಇಬಿಸಿ ಗುಂಪಿನ 112 ಜಾತಿಗಳಿವೆ. ಇತರ ಹಿಂದುಳಿದ ವರ್ಗಗಳು 26%. ಪರಿಶಿಷ್ಟ ಜಾತಿ 19.65%. ಪರಿಶಿಷ್ಟ ಪಂಗಡ 1.68%. ಮೇಲ್ವರ್ಗದವರು 15.5%. ಮುಸ್ಲಿಮರು 18% ಇದ್ದಾರೆ. ಇತ್ತೀಚಿನ ದಶಕಗಳಲ್ಲಿ ಬಿಹಾರ ರಾಜಕಾರಣ ಅಂದ್ರೆ ಇಬ್ಬರ ಸುತ್ತಲೇ ಗಿರ್ಕಿ ಹೊಡೆಯುತ್ತೆ. ಒಂದು ನಿತೀಶ್ ಕುಮಾರ್, ಮತ್ತೊಂದು ರಾಷ್ಟ್ರೀಯ ಜನತಾ ದಳದ ಲಾಲೂ ಪ್ರಸಾದ್ ಯಾದವ್. ನಿತೀಶ್ ಕುಮಾರ್ ಕುರ್ಮಿ ಸಮುದಾಯಕ್ಕೆ ಸೇರಿದವರು. ಅವರು ತಮ್ಮದೇ ಕುರ್ಮಿ ಸಮುದಾಯ, ಪಸ್ಮಂದ ಮುಸ್ಲಿಮರ ಬೆಂಬಲದ ಲೆಕ್ಕಾಚಾರದ ಮೇಲೆ ಹೆಜ್ಜೆ ಇಡ್ತಾರೆ. ಮೇಲ್ವರ್ಗದ ಭೂಮಿಹಾರ್, ಕಾಯಸ್ಥ, ರಜಪೂತರು ನಿತೀಶ್ ಅವರ ರಾಜಕೀಯ ಏಳಿಗೆಗೆ ಬೆಂಬಲಿಸಿದ್ದಾರೆ. ನಿತೀಶ್ ಅವರ ಗೆಲುವಿನಲ್ಲಿ ಮಹಿಳಾ ಮತದಾರರದ್ದೇ ಪ್ರಮುಖ ಪಾತ್ರ. ಲಾಲೂ ಪ್ರಸಾದ್ ಯಾದವ್ ಅವರದ್ದು ಯಾದವ ಮುಸ್ಲಿಂ ಸಮುದಾಯಗಳ ಸಮೀಕರಣದ ಲೆಕ್ಕಾಚಾರ. ನಿತೀಶ್ ಕುಮಾರ್ 20 ವರ್ಷಗಳಲ್ಲಿ 9 ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರು ಮೈತ್ರಿಕೂಟವನ್ನ ಆಗಾಗ್ಗೆ ಬದಲಿಸೋದೇ ಇದಕ್ಕೆ ಕಾರಣ. ಅದಕ್ಕೆ ಅವರನ್ನ ಪಲ್ಟೂ ರಾಮ್ ಅಂತ ಹೀಯಾಳಿಸ್ತಾರೆ. ನಿತೀಶ್ ದಣದಿದ್ದಾರೆ. ಅವರ ಆರೋಗ್ಯದ ಬಗ್ಗೆ ಪ್ರತಿಪಕ್ಷಗಳ ನಾಯಕರು ಮಾತಾಡ್ತಿದ್ದಾರೆ. ನಿತೀಶ್ ಬಿಹಾರದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಎನ್ನುವುದು ನಿಜ. ಆದರೆ ಬಿಮಾರು ರಾಜ್ಯ ಬಿಹಾರದಲ್ಲಿ ಆಗಬೇಕಿರುವ ಕಾರ್ಯ ಬಹಳಷ್ಟಿದೆ. ದೇಶದಲ್ಲಿ ಅತಿ ಹಿಂದುಳಿದ ರಾಜ್ಯಗಳಲ್ಲಿ ಬಿಹಾರ ಕೂಡ ಒಂದು. ಇಡೀ ದೇಶದಲ್ಲಿ 25 ವರ್ಷ ವಯಸ್ಸಿನ ಕೆಳಗಿರುವವರು ಹೆಚ್ಚಿನ ಸಂಖ್ಯೆಯಲ್ಲಿರುವುದು ಬಿಹಾರದಲ್ಲೇ. ಯುವ ಸಮುದಾಯ ಇಷ್ಟು ಬೃಹತ್ ಸಂಖ್ಯೆಯಲ್ಲಿದ್ದರೂ ಕೇಂದ್ರ ಸರ್ಕಾರದ ಕೌಶಲ ವಿಕಾಸ ಯೋಜನೆಯಲ್ಲಿ ಬಿಹಾರ ಪಡೆದಿರುವ ಅನುದಾನ ಅತ್ಯಲ್ಪ. ಕೇಂದ್ರ ಸರ್ಕಾರ ಜುಲೈ 2024ರಲ್ಲಿ ಸಂಸತ್ನಲ್ಲಿ ನೀಡಿರುವ ಉತ್ತರದಲ್ಲಿ ಈ ಯೋಜನೆಯಲ್ಲಿ ಬಿಹಾರಕ್ಕೆ ಹಂಚಿಕೆಯಾಗಿರುವ ಹಣ 128.66 ಕೋಟಿ ರೂಪಾಯಿ. ಇದರಲ್ಲಿ 36.82 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆಯಾಗಿದೆ. ಕೇವಲ 5.96 ಕೋಟಿ ರೂಪಾಯಿ ಬಳಕೆಯಾಗಿದೆ. 7.59 ಲಕ್ಷ ಜನ ತರಬೇತಿ ಪಡೆದಿದ್ದಾರೆ.
ಇವರಲ್ಲಿ 1.27 ಲಕ್ಷ ಜನರಿಗೆ ಮಾತ್ರ ಉದ್ಯೋಗ ದೊರೆತಿದೆ. ಇದು ಬಿಹಾರದ ಪರಿಸ್ಥಿತಿ. ದೇಶದ ಜನಸಂಖ್ಯೆಯ ಸುಮಾರು 10% ಜನ ಬಿಹಾರದಲ್ಲಿ ನೆಲೆಸಿದ್ದಾರೆ. ದೇಶದ ಅರ್ಥವ್ಯವಸ್ಥೆಗೆ ಬಿಹಾರದ ಕೊಡುಗೆ ಕಡಿಮೆ ಇದೆ. ಬಿಹಾರದ ತಲಾದಾಯ ಕೂಡ ಕಡಿಮೆ. ನೀತಿ ಆಯೋಗದ ಪ್ರಕಾರ ಅಭಿವೃದ್ಧಿಯಲ್ಲಿ ದೇಶದಲ್ಲಿ ಬಿಹಾರಕ್ಕೆ 28ನೇ ಸ್ಥಾನ. 5 ವರ್ಷಗಳಲ್ಲಿ ಈ ರಾಜ್ಯ ವಿದೇಶಿ ನೇರ ಬಂಡವಾಳ ಹೂಡಿಕೆ ಕಂಡಿದ್ದು 255 ಕೋಟಿ ರೂಪಾಯಿಗಳು ಮಾತ್ರ. ಇನ್ನು ಉದ್ಯೋಗ ಸೃಷ್ಟಿಯ ಮಾತು ದೂರವೇ ಉಳಿಯಿತು. ಇಂತಹ ಬಿಹಾರದಲ್ಲಿ ಈಗ ಚುನಾವಣೆ ಭರವಸೆಗಳ ಮಹಾಪುರ. ಸಿಎಂ ನಿತೀಶ್ ಕುಮಾರ್ ಮುಂದಿನ 5 ವರ್ಷಗಳಲ್ಲಿ 1 ಕೋಟಿ ಉದ್ಯೋಗವನ್ನ ಸೃಷ್ಟಿಸುವ ಆಶ್ವಾಸನೆ ನೀಡಿದ್ದಾರೆ. ನಿರುದ್ಯೋಗಿ ಪದವೀಧರರಿಗೆ 2 ವರ್ಷಗಳ ಕಾಲ ಪ್ರತಿ ತಿಂಗಳು 1,000 ರೂಪಾಯಿ ಭತ್ಯೆ, ರಾಜ್ಯದ 1.6 ಕೋಟಿ ಕುಟುಂಬಗಳಿಗೆ ಪ್ರತಿ ತಿಂಗಳು 125 ಯೂನಿಟ್ ವಿದ್ಯುತ್ ಉಚಿತವಾಗಿ ವಿತರಿಸಲಾಗುವುದು ಅನ್ನೋ ಭರವಸೆ ನೀಡಿದ್ದಾರೆ. ಆರ್ಜೆಡಿ ನೇತೃತ್ವದ ಮಹಾಗಠಬಂಧನ್ ಸುಮ್ಮನೆ ಕುಳಿತಿಲ್ಲ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿ ಭತ್ಯೆ, 200 ಯೂನಿಟ್ ವಿದ್ಯುತ್ ಉಚಿತ, ಸಬ್ಸಿಡಿ ದರದಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಣೆಯ ವಚನ ನೀಡಿದ್ದಾರೆ. ಪ್ರತಿಯೊಬ್ಬರ ಮನೆಯಿಂದಲೂ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡ್ತೀವಿ, ಇದಕ್ಕೆ ಶಾಸನ ರೂಪಿಸ್ತೀವಿ ಅಂತ ಆಶ್ವಾಸನೆ ಇತ್ತಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸಿದ 20 ದಿನಗಳಲ್ಲೇ ಶಾಸನ ರೂಪಿಸ್ತೀವಿ, 20 ತಿಂಗಳಲ್ಲಿ ಸರ್ಕಾರಿ ಉದ್ಯೋಗ ಕೊಡ್ತೀವಿ ಎಂಬುದು ತೇಜಸ್ವಿ ಯಾದವ್ ಅವರ ಭರವಸೆ. ಇದು ಸಾಧ್ಯವೇ ಅನ್ನೋದೇ ಸದ್ಯದ ಪ್ರಶ್ನೆ. ಬಿಹಾರ ಅಸೆಂಬ್ಲಿಯಲ್ಲಿ ಈಗ ಎನ್ಡಿಎ 131 ಸೀಟುಗಳು, ಆರ್ಜೆಡಿ ಕಾಂಗ್ರೆಸ್ 111, ಪಕ್ಷೇತರ ಒಬ್ಬರು. ಬಿಹಾರದಲ್ಲಿ 2020ರಲ್ಲಿ ನಡೆದ ಚುನಾವಣೆಯಲ್ಲಿ ಆರ್ಜೆಡಿ 75 ಸ್ಥಾನಗಳನ್ನು ಪಡೆದು ಏಕೈಕ ದೊಡ್ಡ ಪಕ್ಷವಾಗಿತ್ತು. ಬಿಜೆಪಿ 74, ಜೆಡಿಯು 43, ಕಾಂಗ್ರೆಸ್ ಪಡೆದದ್ದು 19 ಸೀಟುಗಳು. ಆರ್ಜೆಡಿ ಶೇಕಡ 23.1, ಬಿಜೆಪಿ ಶೇಕಡ 19.5, ಜೆಡಿಯು ಶೇಕಡ 15.4, ಕಾಂಗ್ರೆಸ್ ಶೇಕಡ 9.5 ಮತಗಳನ್ನು ಪಡೆದಿತ್ತು.